ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಬಂದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಪೂರ್ತಿ ನಂದು ಡೇ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಸುಮಾರು ದಿನದಿಂದ ಅಂದ್ಕೊತಾನೆ ಇದ್ದೆ, ಒಂದು ಡೇ ಪೂರ್ತಿ ರೊಟೀನ್ನ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾವತ್ತೂ ಅದು ಆಗಲೇ ಇಲ್ಲ, ಸ್ಕಿಪ್ ಆಗ್ತಾನೇ ಇತ್ತು. ಸೊ ಇವತ್ತು ಪೂರ್ತಿ ಡೇ ರೊಟೀನ್ನ ನಾನು ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಟಿಫನ್ನಿಗೆ ಬಂದು ನಾನು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಸೊ ನಾನು ಈಗಲೂ ಕೂಡ ಇದರಲ್ಲಿ ಈ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿಬಿಡ್ತೀನಿ. ಸುಮಾರು ವೀಡಿಯೋಗಳನ್ನು ನಾನು ನಾಳೆ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಚಳಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೊಳ್ತಾ ಇದ್ದೀನಿ ಅಂತ. ಇವಾಗಿನ ರೊಟೀನ್ ಸ್ವಲ್ಪ ಚೇಂಜ್ ಆಗಿದೆ. ಮುಂಚೆ ಸ್ವಲ್ಪ ಬೇರೆ ಥರನೇ ಇತ್ತು, ಇವಾಗ ಚೇಂಜ್ ಆಗಿದೆ. ಅದು ಯಾವ ರೀತಿ ಚೇಂಜ್ ಆಗುತ್ತೋ ಅದನ್ನು ನಡ್ಸ್ಕೊಂಡು ಹೋಗೋದೇ ಅಲ್ವಾ ಜೀವನ. ಸೊ ಆ ಕಾರಣಕ್ಕೋಸ್ಕರ ಚಳಿ ಇರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಎದ್ದೊಳ್ತಾ ಇದ್ದೀನಿ. ಎದ್ದು ಡೈರೆಕ್ಟಾಗಿ ಟಿಫನ್ ರೆಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಿಚನ್ಗೆ ಬಂದುಬಿಡ್ತೀನಿ. ಟಿಫನ್ಗೆಲ್ಲ ರೆಡಿ ಮಾಡಿಕೊಂಡು ಟಿಫನ್ ಮಾಡಿ ಮುಗಿಸ್ಬಿಟ್ಟು ಅದಾದಮೇಲೆ ಇನ್ನು ಇವತ್ತು ಹೆಲ್ತಿ ಡ್ರಿಂಕ್ಗೆ ನಾನು ನೆಲ್ಲಿಕಾಯಿ ಮತ್ತು ಬೀಟ್ರೂಟ್ದು ಜ್ಯೂಸ್ ಮಾಡಿದೆ. ನಾವು ಪ್ರತಿದಿನ ಅಷ್ಟೇನೆ ಅಟ್ಲೀಸ್ಟು ನೆಲ್ಲಿಕಾಯಿ ಏನಾದರೂ ಖಾಲಿ ಆಗೋಯಿತು ಅಂತ ಹೇಳಿದ್ರೆ ರಾಗಿ ಅಂಬಲಿ ಮಾಡ್ತೀನಿ ಅವತ್ತಿನ ದಿನ. ನೆಲ್ಲಿಕಾಯಿ ಇತ್ತು ಅಂತ ಹೇಳಿದ್ರೆ ಒಂದಿನ ಬೀಟ್ರೋಟು, ಒಂದಿನ ಕ್ಯಾರೆಟು, ಈ ರೀತಿ ಮಧ್ಯದಲ್ಲಿ ಯಾವುದಾದ್ರೂ ಒಂದು ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ನಾವು ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ ಕೂಡ ಒಳ್ಳೆ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಸೊ ನೆಲ್ಲಿಕಾಯಿ ಸೇವನೆಯಿಂದ ತುಂಬಾ ಬೆನಿಫಿಟ್ಗಳಿದೆ. ಸೊ ನಾನು ಅಟ್ಲೀಸ್ಟ್ ಅವತ್ತೇನಾದರೂ ಜ್ಯೂಸ್ ಮಾಡೋಕ್ಕಾಗದೆ ಲೇಟ್ ಏನಾದರೂ ಆಯಿತು ಅಂತ ಹೇಳಿದ್ರು ಕೂಡ ಒಂದು ನೆಲ್ಲಿಕಾಯಿ ಆದರೂ ತಿಂತೀನಿ. ಅಟ್ಲೀಸ್ಟ್ 1-2 ನೆಲ್ಲಿಕಾಯಿ ಆದ್ರೂ ಹಂಗೆ ಡೈರೆಕ್ಟಾಗೆ ತಿಂತೀನಿ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಶುಂಠಿ ಮತ್ತು ಬೀಟ್ರೂಟ್, ನೆಲ್ಲಿಕಾಯಿ, ಅದಾದಮೇಲೆ ಸಕ್ಕರೆ, ಬೆಲ್ಲ ಏನು ಕೂಡ ನಾನು ಆ್ಯಡ್ ಮಾಡಲ್ಲ ಇದರಲ್ಲಿ. ಸೊ ಸ್ವಲ್ಪ ಸ್ವೀಟ್ನೆಸ್ ಬರೋದಕ್ಕೋಸ್ಕರ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ನಾನು ಅದನ್ನು ನೀಟಾಗಿ ರುಬ್ಕೋತೀನಿ. ಬಟ್ ನಮ್ಮ ಮನೇಲಿ ಇದ್ರ ಜ್ಯೂಸ್ ಗ್ರೈಂಡರ್ ಸ್ವಲ್ಪ ಹೋಗ್ಬಿಟ್ಟಿದೆ ಜಾರು, ಅದಕ್ಕೋಸ್ಕರ ನಾನು ಮಾಮೂಲಿ ಜಾರಲ್ಲೇ ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಜ್ಯೂಸ್ ಜಾರ್ಗಿಂತ ನಿಜವಾಗ್ಲೂ ಇದೆ ಬೆಟರ್ ಅನಿಸುತ್ತೆ. ಎಲ್ಲ ಅಲ್ಲಲ್ಲೇ ಇರುತ್ತೆ, ನೀಟಾಗಿ ಅದು ಗ್ರೈಂಡ್ ಆಗಿರೋದೇ ಇಲ್ಲ. ಅದಕ್ಕಿಂತ ಇದೆ ಬೆಟರ್. ನಿಜವಾಗ್ಲೂ ಎಷ್ಟು ನೀಟಾಗಿ ಇದಾಗಿದೆ ನೀವೇ ನೋಡ್ತಾ ಇರ್ಬೋದು. ಇನ್ನು ನಮ್ಮ ಮನೆಯಲ್ಲಿ ಆಮೇಲೆ ಅದನ್ನು ಶೋಧಿಸ್ಕೊಂಡು ಕುಡಿಯೋದಷ್ಟೇನೆ. ಇನ್ನು ನಮ್ಮ ಮನೇಲಿ ಎಲ್ಲರೂ ಕೂಡ 4 ಜನನೂ ಕೂಡ ಕುಡಿತೀವಿ. ನಾನು, ನಮ್ಮ ಯಜಮಾನ್ರು, ನನ್ನ ಮಕ್ಕಳು. ಸ್ವಲ್ಪ ಶುಂಠಿ ಹಾಕಿರೋದ್ರಿಂದ ಸ್ವಲ್ಪ ಒಗರು ಅನಿಸುತ್ತೆ. ಅದ್ರ ಜೊತೆಗೆ ಅದು ಜಾಸ್ತಿ ಟೈಮ್ ತನಕ ಇಟ್ಟರೆ ಅದು ಸ್ವಲ್ಪ ತಿನ್ನೋದಕ್ಕಾಗಲ್ಲ. ಸೊ ನಾನು ಇನ್ನೇನೋ ನಮ್ಮ ಯಜಮಾನ್ರು ರೂಮಿಂದ ಎದ್ದು ಬರ್ತಿದ್ದಾರೆ, ಮಕ್ಕಳು ಎಲ್ಲ ರೆಡಿ ಆದರು, ಇನ್ನೇನೋ ತಿಂಡಿ ತಿನ್ನೋ ಟೈಮು ಅನ್ನೋ ಟೈಮ್ಗೆ ನಾನು ಆವಾಗ ಕಟ್ ಮಾಡಿ ಡೈರೆಕ್ಟಾಗಿ ಮಕ್ಕಳಿಗೆ ಯಜಮಾನ್ರಿಗೆಲ್ಲ ಕೊಡ್ತೀನಿ. ಇಲ್ಲ ಅಂದರೆ ನಿಜವಾಗ್ಲೂ ಸ್ವಲ್ಪ ಹೊತ್ತು ಬಿಟ್ಟು ರೆಡಿ ಮಾಡಬೇಡ, ಮಕ್ಕಳು ಎದ್ದೊಳ್ಳಿ ಫಸ್ಟು ರೆಡಿ ಮಾಡಬೇಡ ಅನ್ನೋ ಥರ ಮೈಂಡ್ ಸೆಟ್ಟಲ್ಲೇ ನಾನು ರೆಡಿ ಮಾಡೋದಿಲ್ಲ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾನು ಲೇಟಾಗೇ ಮಾಡ್ತೀನಿ ಅಂತ ಹೇಳ್ಬೋದು. ಇಲ್ಲಾಂದರೆ ಒಗ್ರೊಬ್ರು ಕುಡಿಯೋದಕ್ಕಾಗಲ್ಲ, ಮೊದಲೇ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಒಗರು ಅಂತ ಹೇಳ್ಬಿಟ್ರೆ ಇನ್ನೂ ಕುಡಿಯೋದಕ್ಕಾಗಲ್ಲ. ಸೊ ಮಕ್ಕಳಿಗೆಲ್ಲ ಹಾಕ್ಕೊಡ್ತೀನಿ. ಸ್ವಲ್ಪ ಒಂಚೂರು ಇದು ಮಾಡ್ತಾರೆ, ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ಮೇಲೆ ಮಕ್ಕಳು ಕುಡಿತಾರೆ. ಫಸ್ಟು ಸ್ಟಾರ್ಟಿಂಗಲ್ಲಿ ಹಂಗೇ, ಆಮೇಲೆ ಅವರೇ ಕುಡಿತಾರೆ. ಸ್ವಲ್ಪ ಮುಖ ಒಂಥರ ಮಾಡ್ತಿದ್ಲು ನನ್ನ ಮಗಳು, ಕೊಟ್ಟೆ, ಕುಡಿದ್ಬಿಟ್ಟು ಟಿಫನ್ ತಿಂದ್ಬಿಟ್ಟು ಅವ್ರಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕಲ್ಲ. ಸೊ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಸ್ನ್ಯಾಕ್ಸ್ ಏನೂ ಇರೋದಿಲ್ಲ, ಏನಕ್ಕಂದರೆ ಒಂದೇ ಟೈಮ್ ಬಿಡೋದು, ಅವ್ರಿಗೆ ಸ್ನ್ಯಾಕ್ಸ್ ಏನೂ ಇಲ್ಲ. ಸೊ ಆ ಕಾರಣದಿಂದ ಮೊದಲು ಮಗು ಚಿಕ್ಕದಿದ್ದಾಗ ಸ್ನ್ಯಾಕ್ಸು ಕೂಡ ಕೊಟ್ಟು ಕಳಿಸ್ತಿದ್ವಿ. ಇವಾಗೇನು ಸ್ನ್ಯಾಕ್ಸ್ ಏನು ಬೇಡ, ಸ್ನ್ಯಾಕ್ಸ್ ತಿನ್ನೋದಕ್ಕೆ ಬಿಡಲ್ಲ ಅಲ್ಲಿ ಅಂತ ಗೊತ್ತಾದ ಮೇಲೆ ನಾವು ಸ್ಕಿಪ್ ಮಾಡಿದೆ. ಇನ್ನು ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟು ಇನ್ನೂ ನಿಧಾನಕ್ಕೆ ಊಟ ಮಾಡ್ತಾನೇ ಇದ್ದರು. ನಮ್ಮ ಯಜಮಾನರು ಸ್ನಾನಕ್ಕೆ ಹೋಗಿದ್ರು, ಅವ್ರು ಬರೋ ತನಕ ಇವರು ಇಬ್ಬರೂ ಆಟ ಆಡ್ಕೊಂಡು ಊಟ ಮಾಡ್ತಾಯಿದ್ರು ನಿಧಾನಕ್ಕೆ. ಇನ್ನು ನಾನು ಅಷ್ಟೇ ಆವಾಗಲೇ ಕುಡಿದ್ಬಿಡ್ತೀನಿ ಖಾಲಿ ಹೊಟ್ಟೆಲೇ ನಿಧಾನಕ್ಕೆ ಟಿಫನ್. ನಾನು ಯಾವಾಗಲೇ ಹೇಳಿದ್ನಲ್ಲ ಲಾಸ್ಟ್ ಬ್ಲಾಗಲ್ಲೇ, ನಾನು ಪೂಜೆ ಮಾಡೋ ತನಕ ಟಿಫನ್ ತಿನ್ನೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾನು ಕೂಡ
ಏನು ಹೆಲ್ತಿ ಡ್ರಿಂಕ್ ಮಾಡಿದ್ದೀನೋ ಅದನ್ನು ಕುಡಿದ್ಬಿಡ್ತೀನಿ. ಅದು ಕುಡ್ದು ಆದಮೇಲೆ ನೆಕ್ಸ್ಟು ಇನ್ನು ನಂದು ಏನೇನು ಕೆಲಸ ಇದೆಯೋ ಅದು ರೆಗ್ಯುಲರಾಗಿ ಮಾಡ್ಕೊಳ್ಳೋ ಕೆಲಸ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ಮಕ್ಕಳು ಹೋಗೇ ಇರಲಿಲ್ಲ. ಸೊ ಅವರು ಯಾಕೋ ಸ್ವಲ್ಪ ಲೇಟಾಗಿ ತಿಂತಾಯಿದ್ರು. ವೆಜಿಟೇಬಲ್ಸ್ ಪಲಾವು ಏನಾದರೂ ಬಟಾಣಿ ಈ ಥರ ಎಲ್ಲ ಹಾಕಿದ್ದೇನಾದರೂ ಇತ್ತು ಅಂದರೆ ಎಲ್ಲ ಸೈಡ್ಗೆ ಎತ್ತಿಕ್ಕ ತನಕ ಅವ್ರಿಗೆ ಸಮಾಧಾನವೇ ಇರಲ್ಲ. ಪ್ಲೈನ್ ರೈಸ್ ಇರಬೇಕು ಅವ್ರಿಗೆ. ಈ ಗೀ ರೈಸು ಈ ಥರ ಚಿತ್ರಾನ್ನ ಪುಳಿಯೋಗರೆ ಈ ರೀತಿ ಇದ್ದರೆ ತಿಂತಾರೆ. ಏನಾದರೂ ವೆಜಿಟೇಬಲ್ಸ್ ಹಾಕಿ ಮಾಡಿದ್ರೆ ಸ್ವಲ್ಪ ಲೇಟೇ ಮಕ್ಕಳು. ಅವ್ರು ಇನ್ನೂ ಮನೇಲೇ ಇದ್ದರು. ಸೊ 8:45 ಅಷ್ಟೊತ್ತಿಗೆ ಮನೆ ಬಿಡಬೇಕು. ಇನ್ನು ಅವರು ಸ್ನಾನ ಮಾಡ್ಕೊಂಡು ಇನ್ನೂ ಬಂದೇ ಇರಲಿಲ್ಲ. ಸೊ ಅಷ್ಟೊತ್ತಿಗೆ ನಾನು ಇನ್ನೇನು ಮಾಡಲಿ, ನನ್ನ ಕೆಲಸಗಳನ್ನಾದರೂ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ತಿಂತಾಯಿದ್ರು. ನಾನು ಸ್ವಲ್ಪ ಗ್ಯಾಸೆಲ್ಲ ಒರೆಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಗ್ಯಾಸೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೆ. ಇನ್ನು ಗ್ಯಾಸೆಲ್ಲ ಒರೆಸ್ಕೊಂಡಾದ್ಮೇಲೆ ಎಲ್ಲನೂ ಅದ್ರ ಮೇಲೆ ಇಟ್ಬಿಟ್ರೆ ನೆಮ್ಮದಿ ಆಗಿಬಿಡುತ್ತೆ. ಏನಕ್ಕಂದರೆ ನಮ್ಮದು ಸೆಲ್ಫ್ ಬಂದು ತುಂಬ ಅಂದರೆ ತುಂಬ ಚಿಕ್ಕದು. ಅಡುಗೆ ಮನೆಯೂ ಕೂಡ ತುಂಬ ಚಿಕ್ಕದು. ನಾನು ಏನೇನು ಎಲ್ಲ ತೆಗೆದು ಇಟ್ಟಿರ್ತೀನೋ ಎಲ್ಲ ಮತ್ತೆ ಗ್ಯಾಸ್ ಮೇಲೆ ಇಟ್ಬಿಡ್ತೀನಿ. ಇಲ್ಲಾಂದರೆ ಜಾಗನೇ ಸಾಕಾಗಲ್ಲ ನನಗೆ. ಅಷ್ಟು ಇಕ್ಕಟ್ಟು ಅಂತ ಹೇಳ್ಬೋದು. ನೀಟಾಗಿ ಜಾಗ ಮಾಡ್ಕೊಂಡಿರ್ತೀನಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಅಲ್ಲೇ ಮತ್ತೆ ಎಲ್ಲ ಜಾಗ ಇದಾಗಿಬಿಡುತ್ತೆ. ನನ್ನ ಮಗ ಯಾಕೋ ಒಂಥರ ಮೂತಿ ಮಾಡಿಕೊಂಡು ಹತ್ಕೊಂಡು ಹೋಗ್ತಿದ್ದ ಇವತ್ತು. ಒಂದೊಂದು ದಿನ ಹಂಗೇ ಏನಾದರೂ ಒಂದೊಂದು ಪ್ರಾಬ್ಲಮ್ ಇರುತ್ತಲ್ವ ಮಕ್ಕಳಿಗೆ. ಸೊ ಏನಾದರೂ ಒಂದೊಂದು ಇಟ್ಕೊಂಡು ಇದು ಮಾಡ್ತಾರೆ. ಸೊ ಹೊರಟ್ರು ಅವರು. ಅವ್ರನ್ನ ಕಳಿಸಾದ್ಮೇಲೆ ನೆಕ್ಸ್ಟು ನಾನು ಬಂದು ಇನ್ನು ಡೈಲಿ ಮಾಡೋ ಥರನೇ ಪಾತ್ರೆಗಳಿರುತ್ತಲ್ವ ನಂದು. ಸೊ ಪಾತ್ರೆಗಳೆಲ್ಲ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೋತಾ ಇರ್ತೀನಿ. ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಾದಮೇಲೆ ಒಂದು ಸ್ಟೀಲ್ದು ಗುಂಡಿ ಇದೆ ಬಿನ್ನಿಗೆ. ಸೊ ಅದನ್ನು ನಾನೇನು ಮಾಡ್ತೀನಿ, ತೊಳೆದು ಇಟ್ಕೊಳ್ತೀನಿ. ಅದೇನಕ್ಕೆ ಇಟ್ಕೊಂಡಿದ್ದೀನಿ ಅಲ್ಲಿ ಅಂತ ಹೇಳಿದ್ರೆ, ನಮಗೆ ಡೈರೆಕ್ಟಾಗಿ ಮೇಲ್ಗಡೆ ಕುಡಿಯೋ ನೀರು ಬರಲ್ಲ, ಕಾವೇರಿ ನೀರು ಕೆಳಗಡೆನೇ ಹೋಗಬೇಕು. ನಾವಿರೋದು 2nd ಫ್ಲೋರು. ಸೊ ಕೆಳಗಡೆ ಹೋಗಿ ಒಂದೊಂದು ಬಿನ್ಗೆ ತೊಗೊಬರ್ಬೇಕು. ಇನ್ನು ಸಂಜೆ ಪೂರ್ತಿ ನೀರೆಲ್ಲ ಖಾಲಿ ಆಗಿಬಿಟ್ಟಿತ್ತು ಇವತ್ತು. ಇನ್ನು ಸಂಜೆ ಬರ್ತಿತ್ತು ನೀರು. ಅಷ್ಟೊತ್ತಿಗೆ ಹೆಂಗೋ ಪಾತ್ರೆ ತೊಳಿತಿದ್ದೆ ಅಲ್ವಾ, ಪೂರ್ತಿ ನೀರು ಖಾಲಿಯಾಗಿತ್ತು. ಜೊತೆಗೆ ಅದನ್ನು ಕೂಡ ತೊಳೆದು ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಸಂಜೆ ನೀರು ಬಂದಿದ ತಕ್ಷಣ ಹೋಗಿ ಹಿಡ್ಕೊಂಬರೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೊಳೆದು ಇಟ್ಟಾದಮೇಲೆ ನೆಕ್ಸ್ಟು ಪ್ಯಾಸೇಜ್ನ, ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಎಷ್ಟು ಪ್ಯಾಸೇಜ್ ನೀಟಾಗಿ ಇಟ್ಕೊತೀನಿ ಅಂತ ನಿಮಗೂ ಗೊತ್ತು. ಸೊ ನನಗೆ ಅಷ್ಟು ನೀಟಾಗಿದ್ದಷ್ಟು ನನಗೆ ನೆಮ್ಮದಿ ಅಂತ ಹೇಳ್ಬೋದು. ಫಸ್ಟು ಪಾಟ್ಗೆಲ್ಲ ನೀರು ಹಾಕ್ಬಿಟ್ಟು ಪಾಟ್ ಕೆಳಗಡೆ ಎಲ್ಲ ನಾನು ಹಾಕ್ಬಿಡ್ತೀನಿ. ಪಾಟ್ ಕೆಳಗಡೆ ಇರೋದೆಲ್ಲ ಆಚೆ ಬಂದುಬಿಡಲಿ ಅಂತ ಹೇಳ್ಬಿಟ್ಟು ಫೋರ್ಸಾಗಿ ಜಗ್ಗಿಂದ ಹಾಕ್ತೀನಿ. ಅದಾದಮೇಲೆ ಸ್ವಲ್ಪ ಮೆಟ್ಲೆಲ್ಲ ತೊಳೆಯೋದಿತ್ತು ಇವತ್ತು. ನಾನು ಒಂದೊಂದು ದಿನ ವಾರಕ್ಕೆ ಒಂದು ಸಲ ಫಿಕ್ಸು ಮೆಟ್ಲೆಲ್ಲ ತೊಳಿತೀನಿ. ಸೊ ಮೆಟ್ಲೆಲ್ಲ ತೊಳೆದಾದ್ಮೇಲೆ ನೆಕ್ಸ್ಟು ಬಂದು ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೀನಿ, ಇವಾಗ ಕೊರಿಯರವ್ರು ಬಂದು ಸುಮಾರು ಜನ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು 12:15ಗೆ ಒಬ್ಬರು ಬರ್ತಾರೆ. ಸೊ ಅವರು ಬರೋಷ್ಟೊತ್ತಿಗೆ ರೆಡಿ ಮಾಡಿರಬೇಕು ಪಿಕಪ್ಗೆ. ಸೊ ಆ ಕಾರಣಕ್ಕೋಸ್ಕರ ಫಸ್ಟು ಕೆಲಸಗಳೆಲ್ಲ ಬ್ಯಾಲೆನ್ಸ್ ಇದ್ರೂ ಪರವಾಗಿಲ್ಲ, ಫಸ್ಟು ಪ್ಯಾಕಿಂಗ್ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಯಾಸೇಜೆಲ್ಲ ತೊಳೆದ್ಬಿಟ್ಟು ಬಂದು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಪ್ಯಾಸೇಜೆಲ್ಲ ತೊಳೆದ್ಬಿಟ್ಟು ನಾನು ಬರೋಷ್ಟೊತ್ತಿಗೆ ಅವರು ಲೇಬಲೆಲ್ಲ ತೊಗೊಂಬಂದು ಕೊಟ್ಟರು ನನಗೆ. ಸೊ ಎಲ್ಲನೂ ಕಟ್ ಮಾಡಿಬಿಟ್ಟು ಆಮೇಲೆ ಪ್ಯಾಕಿಂಗ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಯಾಕಿಂಗ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಮತ್ತು ಅದು ಯಾವ್ಯಾವ ಆರ್ಡ್ರದ್ದು ಅದೆಲ್ಲ ನೋಡಿಕೊಂಡು ಅದ್ರ ಒಳಗಡೆ ಹಾಕಿ ಎಲ್ಲ ಎತ್ತಿಟ್ಕೋತಾ ಇದ್ದೆ. ಇನ್ನು ಅದಾದಮೇಲೆ ಪ್ಯಾಕಿಂಗ್ ವೀಡಿಯೋನ ಹತ್ತಿರದಲ್ಲೇ ಮಾಡಬೇಕು. ಸೊ ಯಾವುದಾದ್ರೂ ನಮಗೆ ಕ್ಲೈಮ್ದು ಏನಾದರೂ ಆಗಬೇಕು, ರಾಂಗ್ ರಿಟರ್ನ್ ಬಂತು ಅಂತ ಹೇಳಿದ್ರೆ
ಸೊ ನನಗೆ ಹೆಲ್ಪ್ ಆಗುತ್ತೆ ಅನ್ನೋಕ್ಕೋಸ್ಕರ ಪ್ರತಿಯೊಂದು ಪ್ಯಾಕಿಂಗು ವೀಡಿಯೋನು ಕೂಡ ನಾನು ಹತ್ರದಿಂದನೇ ಮಾಡ್ಕೊತೀನಿ. ಆರ್ಡರ್ ಐ ಡಿ ಮತ್ತು ಮೀಶೋ ಐ ಡಿ ಪ್ರತಿಯೊಂದು ಕಾಣಬೇಕಲ್ವ, ಹೆಸ್ರುಗಳು ಮತ್ತು ಬಾರ್ಕೋಡು ಅದೆಲ್ಲ ಕಾಣೋ ಥರ ಹತ್ರದಲ್ಲೇ ಮಾಡ್ಕೊತೀನಿ. ನಂದು ಪ್ಯಾಕಿಂಗ್ ಎಲ್ಲ ಮುಗೀತು. ಪ್ಯಾಕಿಂಗ್ ಎಲ್ಲ ಮುಗಿದಾದ್ಮೇಲೆ ಇನ್ನು ನೆಕ್ಸ್ಟು ನಿನ್ನೆ ನನ್ನ ಮಗನ ಕರ್ಕೊಂಡು ಸ್ಟಾಕ್ ಎಲ್ಲ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೆ. ಅದನ್ನೆಲ್ಲ ತೊಗೊಂಬಂದು ಹಂಗೆ ಇಟ್ಬಿಟ್ಟಿದ್ದೆ ನೈಟು. ಸೊ ಅದನ್ನೆಲ್ಲ ಪೂರ್ತಿ ಸೈಜಸ್ನೆಲ್ಲ ಸಣ್ಣ ಮಾಡ್ಕೋಬೇಕು, ಇಲ್ಲಾಂದರೆ ಅಷ್ಟು ದೊಡ್ಡದಾಗಿ ಇಟ್ಕೊಬಿಟ್ರೆ ನನಗೆ ಪ್ಯಾಕಿಂಗ್ ಕವರ್ಗಳಿಲ್ಲ. ಸೊ ಆ ಕಾರಣದಿಂದ ಸ್ವಲ್ಪ ಸೈಜು ಚಿಕ್ಕದು ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಯಾವಾಗಲೂ ಅಷ್ಟೇ ನಾನು. ಇಲ್ಲಾಂದರೆ ಒಂದೇ ಸಲ ಇಲ್ಲಿ ಪ್ಯಾಕಿಂಗ್ ಮಾಡೋಕ್ಕೂ ಆಗೋಲ್ಲ, ಎಲ್ಲ ಓಪನ್ ಮಾಡಿ ತೋರಿಸಿ ವಿತ್ತು ವೀಡಿಯೋ ಸಮೇತ. ವೀಡಿಯೋ ಏನಾದರೂ ಇಲ್ಲ ಅಂದರೆ ಅರ್ಜೆಂಟ್ಗೆ ಹೆಂಗೆ ಬೇಕೋ ಹಂಗೆ ಪ್ಯಾಕಿಂಗ್ ಮಾಡಿ ಕೊಟ್ಬಿಡ್ಬೋದು. ವಿತ್ತು ವೀಡಿಯೋ ಬೇಕೇ ಬೇಕು. ಸೊ ನಮಗೆ ಅದು ಬೆಸ್ಟ್ ಅಂತ ಹೇಳ್ಬೋದು, ಬೆಸ್ಟ್ ಆಪ್ಷನ್ಸು. ವಿಡಿಯೋ ಬೇಕೇ ಬೇಕು ಅಂತ ಏನಿಲ್ಲ. ಸೊ ಅದೇನು ಕೇಳಲ್ಲ, ಆಪ್ಷನಲ್ ಅಷ್ಟೇ ಅದು. ಕ್ಲೈಮ್ಗೆ ಅವರು ಕ್ಲೈಮ್ ಮಾಡೇ ಮಾಡ್ತಾರೆ, ಒಂದೊಂದು ಕ್ಲೈಮ್ ಆಗೋದಿಲ್ಲ. ಸೊ ಆ ಪ್ರಾಬ್ಲಮ್ಗೋಸ್ಕರ ನಾವು ಹತ್ರದಿಂದ ವೀಡಿಯೋಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇವಾಗ ಯಾವ್ದು ರಾಂಗ್ ರಿಟರ್ನ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತಾ? ಸೊ ಆಗಲ್ಲ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಪ್ಯಾಕಿಂಗ್ಗಳನ್ನೂ ಕೂಡ ವೀಡಿಯೋ ಮಾಡಲೇಬೇಕು. ಅದಕ್ಕೋಸ್ಕರ ಆ ಅರ್ಜೆಂಟ್ ಟೈಮಲ್ಲಿ ಆಗೋದಿಲ್ಲ. ನಾನು ಯಾವಾಗ ಸ್ಟಾಕ್ ತೊಗೊಂಬಂದರೂ ಅಷ್ಟೇ ನಾನು ಎಲ್ಲ ಸಣ್ಣ ಮಾಡಿ ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ಏನೇ ಒಂದು ಇದಾಯಿತು ಅಂದ್ರೂ ಅಷ್ಟೇ, ಡ್ಯಾಮೇಜ್ ಚೆಕ್ ಮಾಡೋದಾಗಿರ್ಬೋದು, ಇನ್ನೇನಾದರೂ ಜುವೆಲ್ಸ್ ಏನಾದರೂ ತೊಗೊಂಬಂದರೂ ಅಷ್ಟೇ ಡ್ಯಾಮೇಜ್ ಎಲ್ಲ ಚೆಕ್ ಮಾಡಿಕೊಂಡು ನೀಟಾಗಿ ಎಲ್ಲ ನೋಡ್ಕೊತೀನಿ. ಇನ್ನು ಹಳೇದು ಸ್ವಲ್ಪ ಇತ್ತು, ಅದನ್ನೆಲ್ಲ ಜೋಡಿಸಿ ಎಲ್ಲ ನೀಟಾಗಿ ಇಟ್ಕೋತಾ ಇದ್ದೆ. ಇನ್ನು ಪ್ಲೈನ್ ಸ್ವಲ್ಪ ತೊಗೊಂಬಂದಿದ್ದೀನಿ. ಹೊಸ ವರ್ಷದ ದಿನ ತೋರಿಸಿದ್ದೆ ನಾನು, ಪ್ಲೈನ್ ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದೆ. ಅದಕ್ಕೋಸ್ಕರ ಅದು ಹಂಗೆ ಇತ್ತು. ಸೊ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಪ್ಯಾಕಿಂಗ್ ಎಲ್ಲ ಮಾಡಿದ್ದೆಲ್ಲ ಹಂಗಂಗೆ ಮೇಲೆ ಬಿದ್ದಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಬರೀ ನಾನು ಡಾಬ್ ಮಾತ್ರ ತೊಗೊಂಬಂದಿರಲಿಲ್ಲ, ಸ್ವಲ್ಪ ಜುವೆಲ್ ಸೆಟ್ಗಳೆಲ್ಲ ತೊಗೊಂಬಂದಿದ್ದೀನಿ. ನೆಕ್ಸ್ಟು ನನಗೆ ಇನ್ನೂ ಹೊಸ ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೀನಿ, ನಾವು ಇನ್ವೆಂಟ್ರಿ ಹೆಂಗೆ ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಬರೋದು ಆರ್ಡರ್ಸ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ಬಜೆಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ತೊಗೊಂಬಂದಿದ್ದೀನಿ. ನಿಜವಾಗ್ಲೂ ಆಲ್ರೆಡಿ ಒಂದು ಸಲ ಹೊಡೆತ ಬಿದ್ದುಬಿಟ್ಟಿದೆ, ಮತ್ತು ಅದು ಬಿದ್ದು ಎಷ್ಟು ಅಂತ ಬೀಳೋದಕ್ಕಾಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ನೋಡಿಕೊಂಡು ಹೆಜ್ಜೆ ಇಡ್ತಾಯಿದ್ದೀನಿ. ಒಂದು ಸಲ ಒಂದು ಜಾಗದಲ್ಲಿ ಜಾರಿ ಬಿದ್ದ ಮೇಲೆ ಮತ್ತೆ ಆ ಜಾಗನ ನೋಡಿಕೊಂಡು ಹೆಜ್ಜೆ ಇಡಬೇಕು. ಹೆಂಗಂದ್ರೆ ಹಂಗೆ ಹೆಜ್ಜೆ ಇಡೋಕ್ಕೆ ಹೋದರೆ ಮತ್ತೆ ನಾವೇ ಬೀಳೋದು. ಸೊ ಆ ಕಾರಣಕ್ಕೋಸ್ಕರ ನೀಟಾಗಿ ನೋಡ್ಕೊಂಡು ಹೆಜ್ಜೆ ಇಡ್ತಾಯಿದ್ದೀನಿ ಈ ಸಲ ಅಂತೂ. ಸೊ ಆ ಕಾರಣದಿಂದ ಸ್ವಲ್ಪ ಎಷ್ಟಾಗುತ್ತೋ ನಾನು ಯಾವ್ಯಾವುದಾಗುತ್ತೋ ಸ್ವಲ್ಪ ಬಜೆಟ್ ಕಡಿಮೆ ರೇಂಜಲ್ಲೇ ನೋಡಿಕೊಂಡು ಎಲ್ಲನೂ ತೊಗೊಂಡು ಬಂದಿದ್ದೀನಿ. ಅದು ಸ್ಟಾಕ್ ಅದು ಅಪ್ಡೇಟ್ ಮಾಡೋದಕ್ಕೆ ನಾನು ಇನ್ಸ್ಟಾಗ್ರಾಮಿಗೆ ತೊಗೊಂಬಂದಿಲ್ಲ. ಸೊ ನಾನು ಮಾಮೂಲಿ ಇವಾಗ ಮೀಶೋದಲ್ಲಿ ವರ್ಕ್ ಮಾಡ್ತಾಯಿದ್ದೀನಲ್ವ, ಅದಕ್ಕೋಸ್ಕರ ತೊಗೊಂಬಂದಿರೋದು. ಅದನ್ನೆಲ್ಲ ಜೋಡಿಸಿ ಇಡಬೇಕಿತ್ತು, ಎಲ್ಲ ಒಂದು ಚೇರ್ ಮೇಲೆ ಇಟ್ಬಿಟ್ಟು ಅರ್ಜೆಂಟಲ್ಲಿ ನೈಟು ಸಾಕಾಗಿ ಸುಮಾರು 9 ಗಂಟೆಗೆ ಬಂದಿದ್ದಾಯಿತು. ನಾನು ಫುಲ್ಲು ಟಯರ್ಡಾಗೋಗಿತ್ತು ನನಗೆ, ಅದಕ್ಕೋಸ್ಕರ ನಾನು ಮಾಡೋಕ್ಕಾಗಲಿಲ್ಲ. ಎಲ್ಲ ಹಂಗಂಗೆ ಇಟ್ಬಿಟ್ಟು ಮಲ್ಕೊಬಿಟ್ಟಿದ್ವಿ. ಸೊ ಆ ಕಾರಣಕ್ಕೋಸ್ಕರ ಇವಾಗಾದರೂ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು, ಏನೇ ಒಂದು ಕೆಲಸ ಮಾಡಬೇಕು ಅಂದರೂ ಮನಸ್ಸಿರಬೇಕು, ಮನಸ್ಸಿಲ್ಲದೇ ನಾವು ಮಾಡೋಕ್ಕೋದ್ರೆ ಯಾವುದು ಅದಾಗಲ್ಲ. ಸೊ ಆ ಕಾರಣಕ್ಕೋಸ್ಕರ ಎಲ್ಲ ಜೋಡಿಸಿ ಎತ್ತಿಟ್ಟೆ. ಆದಮೇಲೆ ಎಷ್ಟೋ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಇನ್ನು ಅದಾದಮೇಲೆ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆಯೆಲ್ಲ ಒರೆಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಗುಡಿಸಿ ಮನೆಯೆಲ್ಲ ಒರೆಸ್ಕೋತಾ ಇದ್ದೆ. ಇನ್ನು ಪ್ಯಾಸೇಜ್ ಆಲ್ರೆಡಿ ನಾನು ಆವಾಗಲೇ ತೊಳ್ಕೊಂಡಿದ್ದೆ ಅಲ್ವಾ, ಸೊ ಗುಡಿಸಿ ಒರೆಸೋದೊಂದು ಬಾಕಿ ಇತ್ತು. ಎಷ್ಟೇ ಡೈಲಿ ನಾನು ಗುಡಿಸಿ ಒರೆಸ್ಕೊಂಡ್ರೂ ಕೂಡ ನಮ್ಮ ಮನೆ ಗಲೀಜೇನೆ, ಏನಕ್ಕಂದರೆ ಮಕ್ಕಳಿದ್ದಾರಲ್ವ. ಸೊ ಆ ಕಾರಣದಿಂದ ಎಷ್ಟೇ ನಾನು ಗುಡಿಸಿ ಒರೆಸಿದ್ರು ಮನೆ ಗಲೀಜೇನೆ ಯಾವಾಗ್ಲೂ. ಸೊ ಆದರೂ ಪರವಾಗಿಲ್ಲ, ಮಕ್ಕಳು ಇಲ್ದಿರೋ ಟೈಮಲ್ಲಾದರೂ ನೀಟಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಅಷ್ಟೇ.
ಸ್ವಲ್ಪ ಇವತ್ತು ಒಂದು ಕೆಲಸ ಎಕ್ಸ್ಟ್ರಾ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಗೋಯಿತು. ಸೊ ಆ ಕಾರಣಕ್ಕೋಸ್ಕರ ನಾನು 11 ಗಂಟೆ ಒಂದು 10:45 ಅಷ್ಟೊತ್ತಿಗೆಲ್ಲ ನನ್ನ ಕೆಲಸಗಳನ್ನೆಲ್ಲ ಮುಗಿಸಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ, ನಂದು ಡೈಲಿ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ ನನ್ನ ವೀಡಿಯೋಸ್ ಎಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೆ ಡೈಲಿ ಅಂತ ಹೇಳ್ಬಿಟ್ಟು. ಸೊ 11 ಗಂಟೆ ಕರೆಕ್ಟಾಗಿ ಎಲ್ಲ ವೀಡಿಯೋಸು ಅಪ್ಲೋಡ್ ಆಗುತ್ತೆ, ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ ವೀಡಿಯೋ ಆಗಿರ್ಬೋದು ಎಲ್ಲ ಕೂಡ. ಸೊ ಆ ಕಾರಣದಿಂದ ನಾನು 11 ಗಂಟೆ ಅಷ್ಟೊತ್ತಿಗೆ ನನ್ನ ಟೇಬಲ್ ಹತ್ರ ಬರಲೇಬೇಕು. ಅದು ಒಂದು ಮೈಂಡ್ ಸೆಟ್ ಮಾಡ್ಕೊಬಿಟ್ಟಿದ್ದೀನಿ, ಈ ಟೈಮಿಂಗ್ಸ್ಗೆ ಅಷ್ಟೊತ್ತಿಗೆ ಇದಾಗಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಕಾರಣಕ್ಕೋಸ್ಕರ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದು ಬ್ಯಾಲೆನ್ಸ್ ಇತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಪೂಜೆ ಮಾಡೋದೊಂದು ಬ್ಯಾಲೆನ್ಸ್ ಉಳಿಸ್ದೆ. ಏನಕ್ಕಂದರೆ ಹೂವು ಒಂದು ಇರಲಿಲ್ಲ, ಮತ್ತು ಇನ್ನೊಂದು ಏನಂದರೆ ಟೈಮ್ ಬೇರೆ ಆಗ್ತಿತ್ತು. ನನಗೆ 12:15ಗೆ ಕೊರಿಯರವ್ರು ಬೇರೆ ಬಂದುಬಿಡ್ತಿದ್ರು. ಅವರು ಬರೋಷ್ಟೊತ್ತಿಗೆ ಮತ್ತೆ ಇನ್ನೊಂದಷ್ಟು ಆರ್ಡರ್ಸ್ ಬಂದಿತ್ತು. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಹಿಂದಿನ ದಿನ ಬರೋದು ಮಾತ್ರ ಪಿಕಪ್ ಮಾಡಲ್ಲ, ಅವ್ರು ಬರೋ ತನಕ ಎಷ್ಟು ಆರ್ಡರ್ಸ್ ಬಂದಿರುತ್ತೋ ಅಷ್ಟು ಪೂರ್ತಿ ಕೇಳ್ತಾರೆ. ಸೊ ಅಷ್ಟು ಪೂರ್ತಿ ಇರೋದಕ್ಕೆ ನಾನು ಮನೇಲಿ ಯಾವುದೇ ರೀತಿ ಪ್ರಿಂಟರು ನಾನು ಇನ್ನೂ ತೊಗೊಂಡಿಲ್ಲ. ಸೊ ಈಗಲೇ ಸದ್ಯಕ್ಕೆ ಬೇಡ, ಇವಾಗ ಮಾಡಿರೋ ಇನ್ವೆಸ್ಟ್ಮೆಂಟೇ ಸಾಕು, ಮತ್ತು ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಯಾವುದಕ್ಕೂ ಇನ್ನೂ ಇನ್ವೆಸ್ಟ್ ಮಾಡಿಲ್ಲ. ಅದೊಂದು ಬ್ಯಾಲೆನ್ಸ್ ಇದೆ. ಸೊ ಹೊರಗಡೆ ಹೋಗಿ ನಾನು ತೊಗೊಬರಬೇಕು ಅಂತ ಹೇಳಿದ್ರೆ ಹಾಗಲ್ಲ. ಆ ಕಾರಣಕ್ಕೋಸ್ಕರ ನಾನು ಹಿಂದಿನ ದಿನದ ಕೊಡೋದಕ್ಕೆ ಹೋದರೆ ಇವತ್ತು ಅವ್ರು ಬರೋ ತನಕ ಯಾವ್ಯಾವ್ದು ಬಂದಿರುತ್ತೆ ಅದನ್ನು ಕೂಡ ಕೇಳ್ತಾರೆ. ಸೊ ಅಷ್ಟೊತ್ತಿಗೆಲ್ಲ ರೆಡಿ ಇರಬೇಕು. ಹೆಂಗೂ ಹೂವು ತರಕ್ಕೆ ಹೋಗಿದ್ದೆ. ಸೊ ನಿನ್ನೆ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ, ಹೂವು ಇಲ್ದಂಗೆ ಪೂಜೆ ಮಾಡಿದ್ದೆ. ಬಟ್ ಇವತ್ತು ಕೂಡ ಹೂವು ಇಲ್ದಂಗೆ ನನ್ನ ಕೈಲಿ ಪೂಜೆ ಮಾಡೋದಕ್ಕಾಗಲಿಲ್ಲ. ಸೊ ಇವತ್ತು ಬಂದು ರಾಯರ ವಾರ ಆಗಿರುತ್ತೆ. ಸೊ ಮಂಗಳವಾರ ಒಂದು ಸಂಕಷ್ಟಹರ ಚತುರ್ಥಿ ಕೂಡ ಇತ್ತು. ನೆನ್ನೆ ಬ್ಲಾಗಲ್ಲಿ ಹೇಳಿದೆ. ಸೊ ಇದು ಗುರುವಾರ ಅಲ್ಲ, ಬುಧವಾರದ ಬ್ಲಾಗ್ ಆಗಿರುತ್ತೆ ಇದು. ಸೊ ನಾನೇ ಕನ್ಫ್ಯೂಸ್ ಆಗ್ತಾಯಿದ್ದೀನಿ. ನಾನು ಕನ್ಫ್ಯೂಸ್ ಆಗೋದಲ್ಲದೆ ನಿಮ್ಮನ್ನು ಕೂಡ ಕನ್ಫ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಬುಧವಾರದ್ದಾಗಿರುತ್ತೆ. ನನಗೆ ಪೂಜೆ ವಾರ ಮಾಡೋದಕ್ಕೆ ಇಂಥ ವಾರನೇ ಇರಬೇಕು, ಹೂವು ಹಾಕೋಕ್ಕೆ ಇಂಥ ದಿನವೇ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಏನು ನಾನು ಅಷ್ಟು ಮೈಂಡಲ್ಲಿ ಸೆಟ್ ಆಗಿಲ್ಲ. ನನಗೆ ಯಾವತ್ತು ಮನಸ್ಸು ಬರುತ್ತೋ ನಾನು ಅವತ್ತು ಮನಸ್ಸಿಟ್ಟು ಪೂಜೆ ಮಾಡ್ತೀನಿ ಅಂತಲೇ ಹೇಳ್ಬೋದು. ಪ್ರತಿದಿನ ಪೂಜೆ ಮಾಡಬೇಕಾ, ಪ್ರತಿದಿನ ಮಾಡ್ತೀನಿ. ನನಗೆ ಒಂದು ವಾರದ ತನಕ ಪೂಜೆ ಮಾಡೋಕ್ಕೆ ಮನಸ್ಸೇ ಬರಲ್ವಾ, ಮಾಡೋದೇ ಇಲ್ಲ. ಆ ರೀತಿಯಾಗಿ ನಾನು ಅವಾಗಿಂದ ನಡೆಸ್ಕೊಂಬಂದಿರೋದು. ಸೊ ಇವತ್ತಿನವರೆಗೂ ನಾನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಬಂದಿರೋ ಆರ್ಡರ್ಸ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಹೂವು ಎಲ್ಲ ಹಾಕಿ ಇನ್ನು ಕ್ಯಾಟಲಾಗೆಲ್ಲ ಅಪ್ಲೋಡ್ ಮಾಡೋದು ಬ್ಯಾಲೆನ್ಸ್ ಇತ್ತು. ಸೊ ಮಾಡಬೇಡ ಅಂತ ಹೇಳ್ಬಿಟ್ಟು ಕ್ಯಾಟಲಾಗೆಲ್ಲ ಅಪ್ಲೋಡ್ ಮಾಡ್ತಿದ್ದೆ. ಇನ್ನು ಆವಾಗಲೇ ಪೂಜೆ ಮಾಡೋದಕ್ಕೂ ಮುಂಚೆನೇ ನಾನು ಹೇಳಿದೆ, ಸ್ವಲ್ಪ ಲೇಟ್ ಆಗೋಯಿತು. ಸೊ ನನಗೆ 11 ಗಂಟೆ ಅಷ್ಟೊತ್ತಿಗೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದು ಬೇಕಿತ್ತು. ಸೊ ಅದಕ್ಕೋಸ್ಕರ ಫಸ್ಟು ಪೂಜೆನೊಂದು ಬ್ಯಾಲೆನ್ಸ್ ಇಟ್ಟು ಫಸ್ಟು ಕೂತ್ಕೊಬಿಟ್ಟೆ. ನಾನು ಇನ್ನೂ ಒಂದು ಲೆಕ್ಕಾಚಾರ ಹೇಳೋದಕ್ಕೆ ಹೋದರೆ, ನಾನು ಪೂಜೆಗಿಂತ ಹೆಚ್ಚಾಗಿ ನಾನು ಮಾಡ್ತಿರೋ ಕೆಲಸದಲ್ಲಿ ನಾನು ದೇವ್ರನ್ನ ನೋಡ್ತೀನಿ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾವು ಮಾಡ್ತಿರೋ ಕೆಲಸನ ನೀಟಾಗಿ, ಇನ್ನೊಂದು ಥರ ಹೇಳಬೇಕು ಅಂದರೆ ನೆಟ್ಟಿಗೆ ಮಾಡಿದ್ರೆ ಅದರಲ್ಲೇ ನಾವು ದೇವ್ರನ್ನ ಕಾಣ್ತೀವಿ ಅಂತ ಹೇಳ್ಬೋದು. ಪೂಜೆ ಮಾಡಿಬಿಟ್ರೆ ಮಾತ್ರ ದೇವರು, ಪೂಜೆ ಮಾಡಿಲ್ಲ ಅಂದರೆ ದೇವರಿಲ್ಲ ಅಂತ ಇಲ್ಲ. ಒಳ್ಳೆತನ ಎಲ್ಲಿರುತ್ತೋ ಅಲ್ಲಿ ದೇವರು ಇದ್ದೇ ಇರ್ತಾರೆ. ಪೂಜೆ ಮಾಡೇ ನಾವು ಅವ್ರನ್ನ ಒಲಿಸ್ಕೋಬೇಕು ಅನ್ನೋದು ನಮ್ಮದೊಂದು ಸುಳ್ಳು ನಂಬಿಕೆ ಅಷ್ಟೇ. ಬಟ್ ಏನಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮನಸ್ಸು ಸಮಾಧಾನಕ್ಕೋಸ್ಕರ ಒಂದು ಅವಾಗಿಂದ ನಡೆಸ್ಕೊಂಬಂದ್ಬಿಟ್ಟಿದ್ದೀವಿ ಅಲ್ವಾ. ಸೊ ಆ ಕಾರಣಕ್ಕೋಸ್ಕರ ಅಷ್ಟೇನೆ ನಾವು ಮಾಡೋ ಕೆಲಸದಲ್ಲೇ ನಾವು ದೇವ್ರನ್ನ ಕಾಣಬೇಕು. ಸೊ ನಾನು ಅವತ್ತಿಂದನೂ ಯಾವಾಗಿಂದನೂ ಅಷ್ಟೇನೆ ನಾನು ಮಾಡೋ ಕೆಲಸದಲ್ಲೇ ನಾನು ದೇವ್ರನ್ನ ಕಾಣ್ತೀನಿ ಅಂತ ಹೇಳ್ಬೋದು. ಇನ್ನು ಅದೆಲ್ಲ ಮುಗಿಸಿ ಎಲ್ಲ ಮಾಡೋಷ್ಟೊತ್ತಿಗೆ ಇನ್ನು ನಾಳೆ ವೀಡಿಯೋಗೆಲ್ಲ ಯೂಟ್ಯೂಬ್ಗೆ ರೆಡಿ ಮಾಡ್ಕೋಬೇಕಲ್ವ. ಸೊ ಅದನ್ನೆಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಮಕ್ಕಳು ಬಂದೇ ಬಿಟ್ಟರು. 3 ಗಂಟೆ ಆಗೇ ಹೋಯ್ತು. ಇನ್ನು ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದೆ. ಬಂದಾದಮೇಲೆ ನೆಕ್ಸ್ಟು ಇವತ್ತು ಸ್ಪೋರ್ಟ್ಸ್ ಡೇ ಇದಾಗಲೇ ಆಗಿ ಸುಮಾರು ದಿನಗಳೇ ಆಗಿತ್ತು. ಇನ್ನು ಗ್ರ್ಯಾಜುಯೇಷನ್ ಡೇ ಮಾಡಿದಾಗ ಯಾವುದೇ ರೀತಿ ಸರ್ಟಿಫಿಕೇಟ್ ಆಗಿರ್ಬೋದು, ಪ್ರೈಸ್ಗಳಾಗಿರ್ಬೋದು ಏನೂ ಕೊಟ್ಟಿರಲಿಲ್ಲ. ಸೊ ಸ್ಕೂಲಲ್ಲಿ ಕೊಡ್ತೀವಿ ಅಂತ ಹೇಳಿದರು. ಏನಕ್ಕಂದರೆ ಮಕ್ಕಳುಗಳು ಸುಮಾರು ಹೊತ್ತು ತನಕ ಸಂಜೆ ಪ್ರೋಗ್ರಾಮ್ ಇದ್ದಿದ್ದರಿಂದ ಸುಮಾರು ಹೊತ್ತು ತನಕ ಲೇಟಾಗಿ ಕಾಯಿಸಿದ್ರೆ ಇನ್ನು ಮಕ್ಕಳು ನಿದ್ದೆ ಮಾಡಿಬಿಡ್ತವೆ. ಇವ್ರ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದೇ ಲೇಟು. ಗ್ರ್ಯಾಜುಯೇಷನ್ ಡೇದು ವೀಡಿಯೋ ನೋಡಿರೋರಿಗೆ, ನನ್ನ ಬ್ಲಾಗ್ ನೋಡಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅಲ್ಲಿಂದ ಬಂದಿದ್ದೇ ಲೇಟ್ ಆಯಿತು. ಇನ್ನು ಮತ್ತೆ ಇದನ್ನೆಲ್ಲ ಕೊಟ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗುತ್ತೆ, ಕ್ಲಾಸಸ್ಸಲ್ಲೇ ಕೊಡ್ತೀವಿ ಅಂತ ಹೇಳಿದರು. ಸೊ ಅದೇ ರೀತಿ ಕೊಟ್ಟರು. ಒಂದು ರನ್ನಿಂಗ್ ರೇಸು, ಇನ್ನೊಂದು ಅದು ಯಾವುದೋ ನನಗೂ ಗೊತ್ತಾಗ್ತಾ ಇಲ್ಲ, ಅದೊಂದು 2ರದ್ದು ಕೂಡ ಫಸ್ಟ್ ಪ್ರೈಸ್ ಬಂದಿದ್ದಾಳೆ ನನ್ನ ಮಗಳು. ನನ್ನ ಮಗ ಯಾವುದೂ ಇಲ್ಲ.
ಓಕೆ ಪರವಾಗಿಲ್ಲ ಹಾಗಂತ ಅಂದ್ಬಿಟ್ಟು ಮಕ್ಕಳನ್ನ ಕುಗ್ಸೋದು ನನಗೆ ಇಷ್ಟ ಇಲ್ಲ. ಸೊ ಅವ್ರು ಯಾವುದ್ರಲ್ಲಿ ಅವರು ಕಂಫರ್ಟಬಲ್ ಇರುತ್ತೋ ಅದನ್ನು ಮಾಡಲಿ ಅನ್ನೋದೇ ನನ್ನ ಆಸೆ. ಅದನ್ನು ತಂದು ಕೊಟ್ಟಳು, ನೋಡಿ ತುಂಬಾ ಖುಷಿ ಆಯಿತು ನನಗೆ. ಅದನ್ನು ನೋಡಿಬಿಟ್ಟು ಆಮೇಲೆ ಪಪ್ಪಾಯ ಇತ್ತು ಮನೇಲಿ, ಊರಿಂದ ತೊಗೊಂಬಂದಿದ್ದು. ಸೊ ಸ್ವಲ್ಪ ಕಟ್ ಮಾಡಿ ಮಕ್ಳಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಕೊಡ್ತಿದ್ದೆ. ಇನ್ನು ಡೈಲಿ ಸ್ಕೂಲಿಂದ ಬಂದು ಸ್ನ್ಯಾಕ್ಸ್ ಏನಾದರೂ ಇತ್ತು ಅಂದರೆ ತಿಂತಾರೆ, ಇಲ್ಲ ಊಟನ ಏನಾದರೂ ಮಾಡ್ತಾರಲ್ವ. ಸೊ ಇವತ್ತು ಪಪ್ಪಾಯ ಇದ್ದಿದ್ದರಿಂದ ನಾನು ಪಪ್ಪಾಯನೇ ಕೊಟ್ಟೆ. ಅಷ್ಟರಲ್ಲಿ ಕೊರಿಯರ್ ಬಾಯ್ ಕೂಡ ಬಂದರು. ಅವ್ರಿಗೆ ಎಲ್ಲ ಆರ್ಡರ್ಸ್ ಎಲ್ಲ ಕೊಟ್ಬಿಟ್ಟು ಸ್ಟಾಕ್ ಎಲ್ಲ ಖಾಲಿಯಾಗಿತ್ತು ಮತ್ತು ಒಂದೇ ದಿನಕ್ಕೆ. ಸೊ ಮತ್ತೆ ಹೊರಡಾಗಿತ್ತು. ಏನಕ್ಕಂದರೆ ನಾನು ಜಾಸ್ತಿ ಇವಾಗ ತರೋದಕ್ಕೆ ತುಂಬ ಹೆದರ್ತಾ ಇದ್ದೀನಿ. ಸೊ ಆ ಕಾರಣದಿಂದ ಸ್ವಲ್ಪ ಮಾತ್ರ ತೊಗೊಂಬಂದಿದ್ದೆ. ಮತ್ತು ರೀಸ್ಟಾಕ್ ಅಪ್ಡೇಟ್ ಮಾಡಲೇಬೇಕಿತ್ತು ನಾನು, ಇಲ್ಲಾಂದರೆ ನಾನು ಆಗಲೇ ಹೇಳ್ದಂಗೆ ನಾನು ಇನ್ವೆಂಟ್ರಿ ಲಾಸ್ ಮಾಡ್ಕೋಬೇಕಾಗುತ್ತೆ. ಬೆಳಕಿದ್ದಂಗೆ ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಮಕ್ಕಳನ್ನು ಕೂಡ ಬಿಟ್ಟು ಹೇಳ್ಬಿಟ್ಟು ನಾನು ಅಮ್ಮ ಬರೋದು 5:30ಗೆ, ನಾನು 3:30 ಹಂಗೆ ಹೊರಟಿದ್ದಾಯಿತು. ಬೇಗ ಕೊರಿಯರ್ ಬಾಯ್ಗೆ ಅದನ್ನು ಕೊಟ್ಟು ನಾನು ಮಕ್ಕಳಿಬ್ಬರಿಗೂ ಹೇಳ್ಬಿಟ್ಟು, ನಂದು ಇನ್ನೊಂದು ಫೋನ್ ಇದೆ ಅಲ್ವಾ, ಸೊ ಆ ಫೋನ್ನ ಮನೇಲಿ ಇಟ್ಬಿಟ್ಟು ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅಷ್ಟೊತ್ತಿಗೆ ಮಕ್ಕಳು ಹೋಮ್ವರ್ಕ್ ಬರೀತಾಯಿದ್ರು. ನನಗೆ ಬುಕ್ ಬೇಕು ಅಮ್ಮ, ಡಬಲ್ ಲೈನು ಮತ್ತು ಸಿಂಗಲ್ ಲೈನು 4 ಲೈನ್ ಎಲ್ಲ ಅಂತ ಹೇಳಿದ್ರು. ಆ ಮಕ್ಕಳಿಗೆ ಬುಕ್ಸ್ಗಳನ್ನೆಲ್ಲ ತೊಗೊಂಡು ಮನೆಗೆ ಬಂದೆ. ಅಷ್ಟೊತ್ತಿಗೆ ಇಬ್ಬರು ಸುಮ್ಮನೆ ನಾಟಕ ಆಡ್ಕೊಂಡು ಮಲ್ಕೊಂಡಿದ್ರು, ನೀವೇ ನೋಡಿ. ಎದಳ್ರಲ್ಲೇ ಬಾಯಿ ಮುಚ್ಕೊಂಡು ಇದೆಯಾ ನೋಡು ಬುಕ್ಕು, ನೋಡಿ ಹಿಂಗೆ ಎದೊಳೋದು. ಆಲ್ರೆಡಿ ಅವರಿಬ್ಬರು ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ರು. ಇನ್ನು ಬುಕ್ಸ್ ಕೇಳಿದ್ರಲ್ಲ ತಂದುಕೊಟ್ಟೆ. ಅದಾದಮೇಲೆ ಸ್ಟಾಕ್ ಏನೇನು ತೊಗೊಂಬಂದಿದೆ ಅದನ್ನೆಲ್ಲ ಓಪನ್ ಮಾಡಿ ಎಲ್ಲ ರೆಡಿ ಮಾಡಿ ಅದನ್ನು ಇಟ್ಬಿಡೋಣ. ಅದೇ ಕೈಯಲ್ಲೇ ಮಾಡಿ ಇಟ್ಬಿಟ್ರೆ ಓಕೆ. ನಂದು ಪ್ರತಿದಿನ ಇದೇ ರೀತಿ ಇರುತ್ತೆ ಟೈಮ್ ಟೇಬಲ್. ಬಟ್ ಡೈಲಿ ನಾನು ಹೋಗೋದಿಲ್ಲ ಸ್ಟಾಕ್ನ ತೊಗೊಬರೋದಕ್ಕೆ. ಬಟ್ ನಿನ್ನೆಯಿಂದ ಸ್ವಲ್ಪ ಸ್ಟಾಕ್ ಔಟ್ ಆಗ್ತಿದೆ ಬೇಗ. ಸೊ ನನಗೆ ಏನಂದರೆ ಒಂದೇ ಒಂದು ಆಸೆ, ಇದ್ರ ಮೇಲೆ ಯಾರದೇ ಒಂದು ಕಣ್ಣು ಬೀಳದೇ ಇರಲಪ್ಪ ಅನ್ನೋದೊಂದು ನನ್ನ ಆಸೆ. ಪರವಾಗಿಲ್ಲ, ಈಗೇನೋ ದೇವ್ರ ಕಣ್ಣು ಬಿಡ್ತಿದ್ದಾರೆ, ಯಾರ್ದಾದ್ರೂ ಕಣ್ಣು ಬಿದ್ದುಬಿಟ್ರೆ ಆಗ ಬಿಸ್ನೆಸ್ ಕೂಡ ಉಲ್ಟಾ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾರದೇ ಕಣ್ಣು ಬೀಳದೇ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಸ್ಟಾಕ್ ಎಲ್ಲ ತೊಗೊಂಬಂದು ಆಮೇಲೆ ನೆಕ್ಸ್ಟು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ, ಸಾಕಾಗೋಯ್ತು ನನಗೂ. ಇನ್ನು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಹೋಮ್ವರ್ಕ್ ಎಲ್ಲ ಚೆಕ್ ಮಾಡಿ ಆಮೇಲೆ ನೈಟ್ಗೆ ಅಡುಗೆ ಎಲ್ಲ ಆಲ್ರೆಡಿ ರೆಡಿ ಇತ್ತು, ಎಲ್ಲ ಒಟ್ಟಿಗೆ ಮಾಡಿಬಿಟ್ಟೆ ಹೊರಟಿದ್ದೆ. ಇನ್ನು ನಮ್ಮ ಯಜಮಾನ್ರು ಬಂದ ಮೇಲೆ ನಾನು ಯಾವಾಗಲೂ ಮುದ್ದೆ ಮಾಡೋದು, ಮುಂಚೆಲೇ ಮಾಡಿಟ್ರೆ ಎಲ್ಲ ಆರೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಬೆಳಿಗ್ಗೆ ಮಾಡಿದ್ದೇನೆ ಬೆಂಡೆಕಾಯಿ ಸಾಂಬಾರಿತ್ತು, ಅದಕ್ಕೇ ಮುದ್ದೆ ಮಾಡಿಕೊಂಡೆ. ರೈಸ್ ಕೂಡ ಇತ್ತು ಸ್ವಲ್ಪ. ಇನ್ನೇನು ಮಕ್ಕಳಿಗೆಲ್ಲ ತಿನ್ನಿಸ್ಬಿಟ್ಟೆಲ್ಲ ಮಲಗಿಸಿದ್ದೆ. ಇನ್ನು ನಾನು ನಮ್ಮ ಯಜಮಾನ್ರಿಗೆ ಇಬ್ಬರಿಗೇ ಸಾಕು ಅಂತ ಹೇಳ್ಬಿಟ್ಟು 2 ಮುದ್ದೆನ ಮಾಡ್ಕೋತಾ ಇದ್ದೆ. ನಾನು ಯಾವಾಗಲೂ ಬಾಣಲಿಲೇ ಮಾಡೋದು. ಇದ್ರದ್ದು ವೀಡಿಯೋ ಕ್ಲಿಪ್ಪಿಂಗ್ಸ್ ಬಂದು ನಮ್ಮ ಯಜಮಾನ್ರು ತೆಗೆದಿದ್ದು, ಏನೋ ರೇಗಿಸ್ತಾಯಿದ್ರು ನನ್ನ, ಅದಕ್ಕೆ ನಗ್ತಾ ಇದ್ದೆ, ಗುರಾಯಿಸ್ತಿದ್ದೆ ಅಷ್ಟೇನೆ. ಬಿಸಿ ಬಿಸಿ ಊಟನ ಮಾಡಿಬಿಟ್ಟು ಇನ್ನು ನೆಕ್ಸ್ಟು ನಾನು ಡೈಲಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಎಲ್ಲ ಇನ್ನೊಂದು ಟ್ರಿಪ್ ಒರೆಸ್ಬಿಟ್ಟೆ ನಾನು ಮಲ್ಕೊಳ್ಳೋದು. ಪ್ರತಿದಿನ ಅಷ್ಟೇ ನಂದು, ಪ್ರತಿದಿನ ಡೇ ವ್ಲಾಗ್ ಇದೇ ರೀತಿ ಇರುತ್ತೆ, ನನ್ನ ರೊಟೀನ್ ಇದೇ ರೀತಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.